ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವತ್ತು ಕೆಜಿಎಫ್ ತಾಲೂಕಿನ ಬಹುಜನ ವಿಚಾರ ವೇದಿಕೆಯ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ಮತ್ತು ಬೇತಮಂಗಲದ ಪ್ರವಾಸಿ ಮಂದಿರದಲ್ಲಿ ಇವತ್ತು ಆಯೋಜನೆ ಮಾಡಿದ್ವಿ. ಸುಮಾರು ಒಂದು 50 ಜನ ಯುವಕರು ಸಕ್ರಿಯವಾಗಿ ಈ ಸಭೆಗೆ ಭಾಗವಹಿಸಿದರು. ಇಲ್ಲಿ ನಾವು ಮಹಾತ್ಮ ಜ್ಯೋತಿಬಾ ಫುಲೆಯಿಂದ ಹಿಡ್ಕೊಂಡು ಸತ್ಯಶೋಧಕ ಸಮಾಜದ ಚಳವಳಿಯನ್ನು ಕುರಿತು ವಿವರವಾಗಿ ಮತ್ತು ಸೈದ್ಧಾಂತಿಕವಾಗಿ ಅವರಿಗೆ ವಿವರ ಮಾಡಿದ್ವಿ. ತದನಂತರ ಇವಾಗ ನೂತನ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ಅಧ್ಯಕ್ಷರಾಗಿ ನ್ಯೂಟನ್ ಪ್ರಶಾಂತ್ ಅನ್ನೋರನ್ನ ಮಾಡಿದ್ದೀವಿ. ಹಿರಿಯ ಉಪಾಧ್ಯಕ್ಷ ವಿ ಹರೀಶ್ ಅನ್ನೋರು, ಉಪಾಧ್ಯಕ್ಷ ಎನ್ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ವಿ ಜಯರಾಮ್, ಕಾರ್ಯದರ್ಶಿಗಳಾಗಿ ಎಂ ಮುನೇಶ್, ಸುಪ್ರೀತ್, ಎಸ್ ಸುದೀಪ್ ಮತ್ತು ಖಜಾಂಚಿಯಾಗಿ ಎಂ ಆರ್ ಸುನೀಲ್ ಕುಮಾರ್. ಇಷ್ಟು ಜನ ಪದಾಧಿಕಾರಿಗಳನ್ನು ಹಂಗಾಮಿ ಪದಾಧಿಕಾರಿಗಳ ಶಾಖೆಯನ್ನು ಆಯ್ಕೆ ಮಾಡಿದ್ವಿ. ಹಾಗಾಗಿ ಈ ಸಭೆಯಲ್ಲಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳನ್ನು ನಾವು ಅಭಿನಂದಿಸಿದ್ವಿ. ಈ ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಹೇತು ಈ ಸಮಾಜದಾಗಿದೆ. ಮತ್ತು ಸಂವಿಧಾನವನ್ನು ಯಥಾವತ್ತಾಗಿ ಈ ದೇಶದಲ್ಲಿ ಜಾರಿಯಾಗೋದಕ್ಕಾಗಿ ನಾವು ಈ ಸಂಘಟನೆಯನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು 50 × 30 ಒಟ್ಟು 4 ಅಂತಸ್ತುಗಳ ಕಟ್ಟಡವನ್ನು ಈಗಾಗಲೇ ಕಟ್ಟಿದ್ದೀವಿ. ಒಳಗಡೆ ಅದರ ಪ್ಲಾಸ್ಟಿಂಗ್ ಮಾಡಿದ್ದೀವಿ ಮತ್ತು ಹೊರಗಡೆದು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ವ್ಯಯ ಆಗಿದೆ. ಇನ್ನು ಅದಕ್ಕೆ ಇಂಟೀರಿಯರ್ ಡಿಸೈನ್ ಅದು ಸುಮಾರು ಇನ್ನು ಹತ್ರ 1 ಕೋಟಿ ರೂಪಾಯಿ ಹೋಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಾವು ಯಾರು ಈ ಸಮಾಜದಲ್ಲಿ ಜ್ಞಾನ ವಿದ್ಯೆಯನ್ನು ಪಡ್ಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದೀವಿ, ಮತ್ತು ನಾವು ಈ ಸಮಾಜಕ್ಕೆ ಪೇಬ್ಯಾಕ್ ಟು ದಿ ಸೊಸೈಟಿ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವೆಲ್ಲ ಕೂಡ ದಾಖಲೀಕರಣ ಹಾಕಿ ಉಚಿತವಾಗಿ ಅಲ್ಲಿ ನಮ್ಮ PDO, ಸಬ್ ಇನ್ಸ್ಪೆಕ್ಟರ್, SDC, FDC ಕೋಚಿಂಗ್ ಸೆಂಟರ್ ಮಾಡೋ ಮೂಲಕ ಹೊಸ ತಲೆಮಾರನ್ನು ಆ ಅಕಾಡೆಮಿಯಲ್ಲಿ ಅಕ್ಷರ ಅಕಾಡೆಮಿ ಮೂಲಕ ಕಟ್ತೀವಿ. ಜಾರಿ ಮಾಡೋದು ಅಷ್ಟೇ ಸಂವಿಧಾನ, ಸಿಂಪಲ್. ಇದಕ್ಕೆ ಅಜೆಂಡಾ ಏನೂ ಇಲ್ಲ. ಆಮೇಲೆ ನಮ್ಮದು ಯಾವುದು ಇದಿಲ್ಲ, ಪ್ರಣಾಳಿಕೆಯೂ ಇಲ್ಲ. ಎಲ್ಲ ಕೂಡ ಸಂವಿಧಾನದ ಒಳಗಡೆ ಇದೆ. ಸಂವಿಧಾನವನ್ನು ಯಥಾವತ್ತು ಜಾರಿ ಮಾಡಿದ್ರೆ ಈ ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಬದಲಾವಣೆ ತರೋ ಮೂಲಕ ಪ್ರಬುದ್ಧ ಭಾರತವನ್ನು ಕಟ್ತೀವಿ ಅಂತಕ್ಕಂಥದ್ದು ನಮ್ಮ ಆಶೆ.